ಇವತ್ತು ಈ ಒಂದು ದೇವದಾಸಿ ಯೋಜನೆ, ಈ ದೇವದಾಸಿ ಚೇತನ ಯೋಜನೆ, ದೇವದಾಸಿಯರು ಲೈಂಗಿಕ ಕಾರ್ಯಕರ್ತೆಯರಾಗಿ ಅವರು ಸಮಾಜದಲ್ಲಿ ಬಹಳಷ್ಟು ನೊಂದಿರ್ತಾರೆ ಅಧ್ಯಕ್ಷ. ಅವರಿಗೆ ನಾವು ಸರ್ಕಾರದ ವತಿಯಿಂದ ಸಾಲದ ಮುಖಾಂತರ ಅವರಿಗೆ ಹೆಲ್ಪ್ ಅನ್ನು ಮಾಡಿದಾಗ ಅವರು ತಮ್ಮ ಜೀವನವನ್ನ ಒಳ್ಳೆ ರೀತಿಯಿಂದ ನಡೆಸೋದಕ್ಕೆ ಸಾಧ್ಯ ಆಗ್ತದೆ. ಆದರೆ ಇಲ್ಲಿ ಸುಮಾರಾಗಿ 2023-24 ಆಯವ್ಯಯದಲ್ಲಿ 537.20 ಲಕ್ಷ ಈ ಒಂದು ಇಂಥ ಮಹಿಳೆಯರಿಗೆ ಒಂದು ಆಯವ್ಯಯದಲ್ಲಿ ಅನುದಾನ ಇಡಲಾಗಿತ್ತು ಅಧ್ಯಕ್ಷ. ಆದರೆ ಇವತ್ತಿನ ದಿನವನ್ನು ನೋಡಿದಾಗ ಸುಮಾರು 5.55 ಕೋಟಿ ರೂಪಾಯಿ. ಆದರೆ ಈ ವರ್ಷ 25-26ರಲ್ಲಿ ಸುಮಾರು 4.34 ಕೋಟಿ ಮಾತ್ರ ಇಲ್ಲಿ ಇಡಲಾಗಿದೆ ಅಧ್ಯಕ್ಷ. ಸುಮಾರು ಇದರಲ್ಲಿ 1.2 ಕೋಟಿ ರೂಪಾಯಿಗಳ ಕಡಿತ ಆಗಿದೆ ಅಧ್ಯಕ್ಷ. ಹಾಗಾದ್ರೆ ಅದಕ್ಕೆ ನಾನು ಹೇಳಿರೋದು ಒಂದು ಕನ್ನೆಗೆ ಸುಣ್ಣ ಒಂದು ಕನ್ನೆಗೆ ಬೆಣ್ಣೆ ಅಂತ ಹೇಳಿ 2,000 ರೂಪಾಯಿ ಗ್ಯಾರಂಟಿಯಲ್ಲಿ ಕೊಡ್ತೀವಿ ಅಂತ ಹೇಳಿ ಇಂಥ ಯೋಜನೆಗಳನ್ನ ನಾವು ಕಟ್ ಮಾಡಿದ್ರೆ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕದ ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಬಯಸ್ತೀನಿ ಅಧ್ಯಕ್ಷ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು KSFC ಇಂದ ನಾವು ಸಾಲಗಳನ್ನ ಮಹಿಳೆಯರಿಗೆ ಕೊಟ್ಟು ಸುಮಾರು 5 ವರ್ಷಗಳವರೆಗೆ ಅವರಿಗೆ ಒಂದು ಮರುಪಾವತಿ ಮಾಡುವಂತ ಅವಕಾಶವನ್ನು ಕೊಡ್ತಿದ್ವಿ ಅಧ್ಯಕ್ಷ. ಆದ್ರೆ ಇವತ್ತು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಮೂಲಕ ಮಹಿಳೆಯರಿಗೆ ಬಡ್ಡಿ ಸಹಾಯಧನಕ್ಕೆ ಅನುದಾನನೇ ಒದಗಿಸಿಲ್ಲ ಅಧ್ಯಕ್ಷ. ಹಾಗಾಗಿ ಈ ಅನುದಾನ ಕೂಡ ಮೊಟಕುಗೊಳಿಸಿ ಮತ್ತೆ ಗ್ಯಾರಂಟಿಯ ನಿಮಿತ್ತವನ್ನ ಇಂದಿನ ಸರ್ಕಾರ ಮತ್ತು ಇಂದಿನ ಬಜೆಟ್ನಲ್ಲಿ ಹೇಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷ. ಹಾಗಾಗಿ ಈ ಯಾವುದೂ ಕೂಡ ಅನುದಾನವನ್ನ ಕಟ್ ಮಾಡದೇನೆ ಗ್ಯಾರಂಟಿಗಳನ್ನು ಕೂಡ ಮುಂದುವರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯವನ್ನ ಮಾಡ್ತೇನೆ ಅಧ್ಯಕ್ಷ. ಆಯ್ತು ಅಧ್ಯಕ್ಷ, 2 ನಿಮಿಷ. ಅದೇ ರೀತಿ ನಮ್ಮ ಸೂಪರ್ವೈಸರ್ಗಳಿಗೆ, ನಮ್ಮಲ್ಲಿ ಏನು ಸೂಪರ್ವೈಸರ್ಗಳು ಅಂಗನವಾಡಿಯಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಅವರು ಎಲ್ಲಾ ಕಡೆಗೂ ಅವರು ಕ್ಲಸ್ಟರ್ ಅಲ್ಲಿ ಓಡಾಡಬೇಕಾಗ್ತದೆ ಅಧ್ಯಕ್ಷ. ಹಾಗಾಗಿ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ 50,000 ಬಡ್ಡಿ ರಹಿತ ಸಾಲವನ್ನ ಅವರಿಗೆ 2 ವೀಲರ್ ತಗೊಳ್ಳೋದಕ್ಕೆ ನಾವು ಕೊಡ್ತಾ ಇದ್ವಿ ಅಧ್ಯಕ್ಷ. ಆದ್ರೆ ಇವತ್ತು 25-26ರಲ್ಲಿ ಈ ಸರ್ಕಾರ ಯಾವುದೇ ರೀತಿಯ ಅನುದಾನವನ್ನ ಅವರಿಗೆ ಇಟ್ಟೇ ಇಲ್ಲ ಅಧ್ಯಕ್ಷರೇ. ಹಾಗಾಗಿ ಈ ಒಂದು ಸ್ಕೀಮನ್ನು ಕೂಡ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷ. ಈ ರೀತಿಯಾಗಿ ಸುಮಾರು ಮಹಿಳಾ ಉದ್ಯಮಿಗಳಿಗೆ ಟ್ರೈನಿಂಗ್ ಕೊಡುವಂತ ಕಾರ್ಯ ಕೂಡ ನಾವು ಸರ್ಕಾರದ ವತಿಯಿಂದ ಮಾಡ್ತಾ ಇದ್ವಿ ಅಧ್ಯಕ್ಷ. ಯಾಕಂದ್ರೆ 18ರಿಂದ 45 ವರ್ಷ ವಯೋಮಿತಿ ಇರ್ತಕ್ಕಂಥ ಯುವತಿಯರಿಗೆ ಮತ್ತು ನಮ್ಮ ಮಹಿಳೆಯರಿಗೆ ಒಂದೇ ನಿಮಿಷ ಅಧ್ಯಕ್ಷ, ನಾವು ಟ್ರೈನಿಂಗ್ ಅನ್ನು ಕೊಟ್ಟಾಗ ಅವರು ಒಳ್ಳೆ ರೀತಿಯಿಂದ ಉದ್ಯೋಗಾವಕಾಶ ಕಲ್ಪಿಸಬಹುದು ಅಂತ ಹೇಳಿ. ಆದ್ರೆ ಈ ಟ್ರೈನಿಂಗ್ ಅನ್ನು ಕೂಡ 25-26ರಲ್ಲಿ ಈ ಯೋಜನೆಗೆ ಸರ್ಕಾರ ಯಾವುದೇ ಅನುದಾನ ಕೂಡ ಇಟ್ಟಿಲ್ಲ ಅಂತಕ್ಕಂಥದ್ದನ್ನ ತಮ್ಮ ಗಮನವನ್ನ ಸೆಳಿತೇನೆ ಅಧ್ಯಕ್ಷ. ಅದೇ ರೀತಿ ಬಹಳಷ್ಟು ವಿಷಯಗಳಿದಾವೆ ಅಧ್ಯಕ್ಷ. ಆದ್ರೆ ಸಮಯದ ಕೊರತೆ ಇರೋದ್ರಿಂದ ಲಾಸ್ಟ್ ಒಂದನ್ನ ಹೇಳಿ ನಾನು ಮುಗಿಸ್ತಾ ಇದ್ದೇನೆ ಅಧ್ಯಕ್ಷ. ಈ ಒಂದು ಕಾನೂನು ಸುವ್ಯವಸ್ಥೆಯನ್ನ ನೋಡಿದಾಗ ಸುಮಾರು ಕಡೆಗಳಲ್ಲಿ ಹೆಣ್ಮಕ್ಳ ಮೇಲೆ ಬಹಳಷ್ಟು ಅನ್ಯಾಯಗಳಾಗಿದ್ದಾವೆ ಅಧ್ಯಕ್ಷ. 21 ವರ್ಷದ ಯುವತಿ ಮೇಲೆ ಸಾಮೂಹಿಕ ಒಂದು ಅತ್ಯಾಚಾರ ಕಾರ್ಕಳ ತಾಲೂಕಿನ ರಂಗನಪಲ್ಕೆಯಲ್ಲಿ ಆಗಿದೆ ಅಧ್ಯಕ್ಷ. ಹಿಂದೂ ಅಮಾಯಕ ಹೆಣ್ಣು ಮಗಳ ಸಾಮೂಹಿಕ ಅತ್ಯಾಚಾರ ಇದು ಕೂಡ ಡ್ರಗ್ ಮಾಫಿಯಾ ಪ್ರಧಾನ ರೂವಾರಿ ಅಲ್ತಾಫ್ ಎಂಬಾತ್ನಿಂದ ಆಗಿರುವಂತಹ ಒಂದು ವಿಷಯವನ್ನ ನೋಡ್ತೀವಿ ಅಧ್ಯಕ್ಷ. ಹೀಗೆ 2013ರಿಂದ 23ರವರೆಗೆ ಬೆಂಗಳೂರಿನಲ್ಲಿ ಒಟ್ಟು 1322 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷ. ಹಾಗಾದ್ರೆ ಎಷ್ಟು ಜನರಿಗೆ ಇದರ ಒಂದು ಶಿಕ್ಷೆ ಆಗಿದೆ ಅಂತ ತೆಗೆದು ನೋಡಿದಾಗ ಕೇವಲ 10 ಪ್ರಕರಣಗಳಲ್ಲಿ ಮಾತ್ರ 0.76% ಮಾತ್ರ ಒಂದು ಶಿಕ್ಷೆ ಆಗಿರೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಅಧ್ಯಕ್ಷ. ಹಾಗಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳುವಂತಹದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು, ಆಯ್ತು ಅಧ್ಯಕ್ಷ ಒಂದೇ ನಿಮಿಷ, ಗೃಹ ಸಚಿವರು ಇದರ ಕಡೆ ಗಮನ ಕೊಡಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ 2ನೇ ತರಗತಿಯ ವಿದ್ಯಾರ್ಥಿ, ಒಂದು ಮೂಕ ಮತ್ತು ಕಿವುಡು ಇರ್ತಕ್ಕಂಥ ವಿದ್ಯಾರ್ಥಿ ಮೇಲೆ ಒಂದು ಅತ್ಯಾಚಾರ ಎಸಗಿರೋದು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಧ್ಯಕ್ಷ. ಹಾಗಾಗಿ ಇವುಗಳಿಗೆಲ್ಲಾನು ಕೂಡ ಕಠಿಣ ಕ್ರಮವನ್ನ ತಗೋಬೇಕು ಮತ್ತು ಅಂಥವರಿಗೆ ಕಠಿಣವಾದಂತ ಶಿಕ್ಷೆ ಕೊಡದೇ ಇದ್ರೆ ಮುಂದೆ ನಾವು ಹೆಣ್ಮಕ್ಳು ಯಾವ ರೀತಿ ಬದುಕಬೇಕು ಅನ್ನುವಂತ ಪ್ರಶ್ನೆ ಎಲ್ರಿಗೂ ಕೂಡ ಬರ್ತದೆ ಅಧ್ಯಕ್ಷ. ವರದಕ್ಷಿಣೆ ಕಿರುಕುಳ 75 ಆಗಿದೆ ಅಧ್ಯಕ್ಷ. ಸೈಬರ್ ಕ್ರೈಮ್ ಒಂದೇ ನಿಮಿಷ ನಮ್ಮ ಏಕೈಕ ಮಹಿಳೆ ಆಯ್ತು, ವರದಕ್ಷಿಣೆ ಕಿರುಕುಳದಲ್ಲಿ 75 ಮಹಿಳೆಯರು ಬಲಿಯಾಗಿದ್ದಾರೆ ಅಧ್ಯಕ್ಷ. ಸೈಬರ್ ಕ್ರೈಮ್ ನೋಡಿದಾಗ 15,572 ಜನ ಈ ಒಂದು ಅಪರಾಧ ಪ್ರಕರಣಗಳಲ್ಲಿ ಸಿಲ್ಕೊಂಡಿದ್ದಾರೆ ಅಧ್ಯಕ್ಷ. ಅದೇ ರೀತಿಯಾಗಿ ಈ ಒಂದು
7,601 ಭ್ರೂಣ ಹತ್ಯೆಗಳಾಗಿದೆ ಅಧ್ಯಕ್ಷೆ. 4,568 ವಂಚನೆ ಪ್ರಕರಣಗಳು, 15,575 ಸಾಮಾನ್ಯ ಕಳ್ಳತನ. ಈ ರೀತಿಯಾಗಿ ಬಹಳಷ್ಟು ಒಂದು ನಮ್ಮ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಕರ್ನಾಟಕದಲ್ಲೂ ಕೂಡ ಈ ರೀತಿ ಆಗ್ತಾ ಇದಾವೆ ಅಧ್ಯಕ್ಷೆ. ಹಾಗಾಗಿ ನಮ್ಮ ಬಾಲ್ಯ ವಿವಾಹ ಇರ್ಬೋದು ಅಥವಾ ಗರ್ಭಿಣಿಯರ ಸಾವಿರ್ಬೋದು, ತಾಯಂದಿರ ಸಾವಿರ್ಬೋದು, ಮಕ್ಕಳ ಸಾವಿರ್ಬೋದು, ಇದನ್ನೆಲ್ಲಾನು ನೋಡಿದಾಗ ಇನ್ನೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಚಿಂತಾಜನಕವಾಗಿ ಈ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಅಧ್ಯಕ್ಷೆ. ಹಾಗಾಗಿ ಇವನ್ನೆಲ್ಲನೂ ಕೂಡ ನಿಮ್ಮ ಮೂಲಕ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳವರ ಹತ್ರ ವಿಶೇಷವಾಗಿ ನಮ್ಮ ವಿಶೇಷ ಚೇತನ ಮಕ್ಕಳು, ಅದೇ ರೀತಿ ಮಹಿಳೆಯರು, ಯುವಕರು, ಇವರಿಗೆಲ್ಲರಿಗೂ ಕೂಡ ಒಂದು ನ್ಯಾಯವನ್ನ ಒದಗಿಸಿಕೊಡ್ಬೇಕು ಮತ್ತು ಎಲ್ಲಿ ಯಾವ ಕ್ಷೇತ್ರವನ್ನ ಬಿಟ್ಟು ಹೋಗಿದ್ದೇವೆ ಅದನ್ನ ತುಂಬಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಬೇಕು ಅಂತ ಕೇಳ್ತಾ ನನ್ನ 2 ಮಾತಿಗೆ ವಿರಾಮ. ಈಗ ಬಾಲಕೃಷ್ಣ ಮತ್ತು ಸಮೃದ್ಧಿ ಮಂಜುನಾಥ್ ಈಗ